ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಸ್ಟೂಡೆಂಟ್ಸ್ಗಳು ನಮಗೆ ಪಾರ್ಟ್ ಟೈಮ್ ವರ್ಕ್ ಬೇಕು ಅಥವಾ ಅವರ್ಲಿ ವರ್ಕ್ ಬೇಕು, ಫ್ಲೆಕ್ಸಿಬಲ್ ಇರಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಇದೊಂದು ಒಳ್ಳೆ ಆಪರ್ಚುನಿಟಿ ಮತ್ತು ಸೂಟಬಲ್ ವರ್ಕ್ ಆಗಿರುತ್ತೆ. ಇದು ಬಂದು ಟ್ರಸ್ಟೆಡ್ ಹಾಗೆ ವೆಲ್ ನೋನ್ ಕಂಪ್ನಿ ಬಂದು ಡೇಟಾ ಅನಾಟಮಿ ಅನ್ನೋ ಕಂಪ್ನಿ. ರೋಲ್ ಬಂದು ವಾಯ್ಸ್ ಆರ್ಟಿಸ್ಟ್ ಆಗಿರುತ್ತೆ. ಅಂದರೆ ಕಂಪ್ನಿಯವರು ಕಳಿಸ್ಕೊಡೋ ಅಂಥ ಸ್ಕ್ರಿಪ್ಟ್ಸ್ ಅಥವಾ ಪೇಜಸ್ಗಳನ್ನ ಜಸ್ಟ್ ವಾಯ್ಸ್ ಓವರ್ ಕೊಟ್ಟು ಅಥವಾ ವಾಯ್ಸ್ ರೆಕಾರ್ಡಿಂಗ್ಸ್ನ ಮಾಡಿ ಕಂಪ್ನಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದನ್ನು ಅವರು AI ಟ್ರೈನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾರೆ. ಇನ್ನು ನೀವು ಹೇಗೆ ವರ್ಕ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ನ ಮಾಡ್ತೀನಿ. ಇದು ಬಂದು 100% ಹಾಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜೊತೆಗೆ ಫ್ಲೆಕ್ಸಿಬಲ್ ಕೂಡ ಇದೆ. ನಿಮಗೆ ಯಾವಾಗ ಟೈಮ್ ಆಗುತ್ತೆ, ಅದು ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಯಾವಾಗ ಬೇಕಾದ್ರೂ ಆಗಿರ್ಬೋದು. ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಅದು ಪ್ರಾಜೆಕ್ಟ್ ವೈಸ್ಗಳಿರುತ್ತೆ. ಆ ಪ್ರಾಜೆಕ್ಟ್ನ ನೀವು ಕಂಪ್ಲೀಟ್ ಮಾಡಿಕೊಟ್ರೆ ನೀವು ಎಷ್ಟು ಅವರಲ್ಲಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿರ್ತೀರ ಅಷ್ಟು ಪೇಮೆಂಟ್ಸ್ನ ಅವ್ರು ನಿಮಗೆ ಅಂದರೆ ಪೇ ಮಾಡ್ತಾರೆ. ಲೈಕ್ ನೀವು ಎಷ್ಟು ಅವರ್ ರೆಕಾರ್ಡಿಂಗ್ಸ್ನ ಮಾಡಿರ್ತೀರ ಅಷ್ಟು ಅವರ್ ರೆಕಾರ್ಡಿಂಗ್ಸ್ದು ಅಮೌಂಟ್ನ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಹಾಗೆ ಅವರ್ಲಿ ವೈಸ್ ಪೇನ ಮಾಡ್ತಾರೆ. ಇನ್ನು ಅಮೌಂಟ್ ಬಂದು $35 ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ನಿಮಗೆ 3200 rupees ಪರ್ ಅವರ್ ಅವ್ರು ನಿಮಗೆ ಪೇನ ಮಾಡ್ತಾರೆ. ಪ್ಲಸ್ ನೀವು ಎಷ್ಟು ಚೆನ್ನಾಗಿ ರೆಕಾರ್ಡಿಂಗ್ಸ್ನ ಮಾಡಿರ್ತೀರ ಅಷ್ಟು ಚೆನ್ನಾಗಿ ಅವರು ಜಾಸ್ತಿ ಪೇನ ಮಾಡ್ತಾ ಹೋಗ್ತಾರೆ. ಇನ್ನು ನೀವೇನಾದರೂ ಡಿಗ್ರಿನ ಓದ್ತಾ ಇದ್ದೀನಿ ಅಥವಾ ನಾನು ಜಸ್ಟ್ PUC ಪಾಸ್ ಆಗಿದ್ದೀನಿ, ಡಿಗ್ರಿ ಸ್ಟೂಡೆಂಟ್ಸ್ ಅಥವಾ ಬ್ಯಾಕ್ಲಾಗ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ತುಂಬಾ ಈಸಿ ಆದಂಥ ಜಾಬು. ಕಂಪ್ನಿಯವ್ರು ಕಳಿಸ್ಕೊಡೋ ಅಂಥ ರೆಕಾರ್ಡಿಂಗ್ಸ್ ಅಥವಾ ಲೈಕ್ ಲೈನ್ಸ್ಗಳೇನಿರುತ್ತೆ ಅಥವಾ ಸ್ಕ್ರಿಪ್ಟ್ ಏನಿರುತ್ತೆ ಜಸ್ಟ್ ಅದನ್ನು ಓದಬೇಕಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಹೇಳ್ತಾ ಇರೋದನ್ನ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸ್ಕೊಡೋವಂಥದ್ದು ನಿಮ್ಮ ಕೆಲಸ. ಇಲ್ಲಿ ನೀವು ಎಷ್ಟು ಅವರ್ ರೆಕಾರ್ಡಿಂಗ್ಸ್ನ ಮಾಡಿರ್ತೀರ ಅಷ್ಟು ಅವರ್ದು ಪೇಮೆಂಟ್ಸ್ನ ಅವ್ರು ನಿಮಗೆ ಡೈರೆಕ್ಟಾಗಿ ಅಕೌಂಟ್ಗೆ ಪೇ ಮಾಡ್ತಾರೆ. ಇನ್ನು ನೀವಿಲ್ಲಿ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಹೇಗೆ ಅಪ್ಲೈನ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅನ್ನೋದೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಡೈಲಿ ನನ್ನ ಚಾನಲಲ್ಲಿ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ನ ಡೈಲಿ ಹಾಕ್ತಾ ಇರ್ತೀನಿ. ಸೊ ಮಿಸ್ ಮಾಡ್ಕೊಬೇಡಿ, ಬನ್ನಿ. ಸೊ ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಕಂಪ್ನಿ ಬಂದು ಡೇಟಾ ಅನಾಟಮಿ ಅನ್ನೋ ಕಂಪ್ನಿ ಆಗಿರುತ್ತೆ. ರೋಲ್ ಬಂದು ವಾಯ್ಸ್ ಆ್ಯಕ್ಟ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಜಸ್ಟ್ 4 days ಆಗೋ ಅಷ್ಟೇ ಪೋಸ್ಟ್ ಮಾಡಿರೋವಂಥದ್ದು. ರಿಮೋಟ್ ವರ್ಕ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಇದು ಪಾರ್ಟ್ ಟೈಮ್ ಆಗು ಬೇಕಾದ್ರೆ ಮಾಡ್ಬೋದು ಅಥವಾ ಫುಲ್ ಟೈಮ್ ಆಗು ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಇರೋದಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಡೇಟಾ ಅನಾಟಮಿ ಇಸ್ ಕಂಪ್ಲೀಟೆಡ್ ಟು ಕ್ರಿಯೇಟ್ ಕ್ವಾಲಿಟಿ AI ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಒಳ್ಳೆ ಕ್ವಾಲಿಟಿ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ ನಾವಿಲ್ಲಿ ಏಮ್ ಮಾಡಿದ್ದೀವಿ ಅಂತ ಕೊಟ್ಟಿರೋಂಥದ್ದು. ಜಾಯಿನ್ ಅವರ್ ಟೀಮ್ ಟು ಹೆಲ್ಪ್ ಟ್ರೈನ್ AI ಚಾಟ್ ಬಾಕ್ಸ್ ವೈಲ್ ಗೇನಿಂಗ್ ದ ಫ್ಲೆಕ್ಸಿಬಲ್ ಟು ರಿಮೋಟ್ ವರ್ಕ್ ಆ್ಯಂಡ್ ಚೂಸ್ ಯೋರ್ ಓನ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸಿಂಪಲ್ಲಾಗಿ ಎಲ್ಲ ಇನ್ಫಾರ್ಮೇಷನ್ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಯಾರೆಲ್ಲ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ಗೆ ಅದು ಕೂಡ ವರ್ಕ್ ಫ್ರಮ್ ಹೋಮ್ ಹುಡುಕ್ತಿದ್ದೀರಾ ಅವರು ಇಲ್ಲಿ ವರ್ಕ್ನ ಮಾಡ್ಬೋದು. ಜಸ್ಟ್ AI ಚಾಟ್ ಬಾಕ್ಸಲ್ಲಿ ವರ್ಕ್ ಮಾಡೋ ರೀತಿ ಅಂತ ಹೇಳ್ತಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಅ ವಾಯ್ಸ್ ಆ್ಯಕ್ಟ್ರೆಸ್ ಟು ಜಾಯಿನ್ ಅವರ್ ಟೀಮ್ ಆ್ಯಂಡ್ ಟೆಕ್ AI ಚಾಟ್ ಬಾಕ್ಸ್. ಯು ವಿಲ್ ಹ್ಯಾವ್ ಆಡಿಯೋ ಕನ್ಸ್ಟ್ರಕ್ಷನ್ ವಿತ್ ಚಾಟ್ ಬಾಕ್ಸ್ ಇನ್ ಆರ್ಡರ್ ಟು ಮೆಸೇಜ್ ದೇರ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಾಯ್ಸ್ ಆ್ಯಕ್ಟ್ರೆಸ್ ಆಗಿ ಕೆಲಸನ ಮಾಡ್ತೀರಾ. ಲೈಕ್ ಚಾಟ್ ಬಾಕ್ಸಲ್ಲಿ ನಿಮ್ಮ ವಾಯ್ಸ್ನ ಅಪ್ಲೋಡ್ ಮಾಡೋದ್ರಿಂದ ಅದು ಪ್ರೋಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ದಿಸ್ ಇಸ್ ಅ ಫುಲ್ ಟೈಮ್ ಪಾರ್ಟ್ ಟೈಮ್ ರಿಮೋಟ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಇಲ್ಲಿ ಫುಲ್ ಟೈಮ್ ಆಗು ಬೇಕಾದ್ರೆ ಕೆಲಸನ ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಆಗು ಬೇಕಾದ್ರೆ ಮಾಡ್ಬೋದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಿದ್ದಾರೆ. ಯು ವಿಲ್ ಬಿ ಏಬಲ್ ಟು ಚೂಸ್ ಯುವರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಯು ವಾಂಟ್ ಟು ವರ್ಕ್ ಆನ್ ಅಂತ ಹೇಳ್ತಾರೆ. ಸೊ ನಾನು ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಇದು ಪ್ರಾಜೆಕ್ಟ್ ವೈಸ್ ಜಾಬ್ ಆಗಿರುತ್ತೆ ಅಂತ.
ಸೊ ಇಲ್ಲಿ ಯಾವ ಪ್ರಾಜೆಕ್ಟ್ಗೆ ನೀವು ಕೆಲಸ ಮಾಡಬೇಕು ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಆಪ್ಷನ್ಸ್ ಕೊಡ್ತಾರೆ, ಅದರಲ್ಲಿ ನಿಮ್ಗೆ ಯಾವ ಪ್ರಾಜೆಕ್ಟ್ ಬೇಕು, ನೀವು ಯಾವುದನ್ನು ಮಾಡ್ಬೋದು ಅನ್ಸುತ್ತೆ ಅದನ್ನು ನೀವೇ ಸೆಲೆಕ್ಟ್ನ ಮಾಡ್ಬೋದು. ಯು ಕ್ಯಾನ್ ವರ್ಕ್ ಆನ್ ಯೋರ್ ಓನ್ ಶೆಡ್ಯೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ, ಮಾರ್ನಿಂಗ್, ಆಫ್ಟರ್ನೂನಾ, ನೈಟ್, ಅಥವಾ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಾಜೆಕ್ಟ್ಸ್ ಆರ್ ಪೇಡ್ ಅವರ್ಲಿ ಸ್ಟಾರ್ಟಿಂಗ್ at $35 USD ಪರ್ ಅವರ್ ವಿತ್ ಬೋನಸ್ ಆಫ್ ಹೈ ಕ್ವಾಲಿಟಿ ಆ್ಯಂಡ್ ಹೈ ವಾಲ್ಯೂಮ್ ವರ್ಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಅವರ್ಲಿ ವೈಸ್ ಪೇಮೆಂಟ್ನ ಮಾಡ್ತಾರೆ. ಪರ್ ಅವರ್ ನಿಮಗೆ $35ನ ಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಅದು ₹3,200 ಪರ್ ಅವರ್ ಆಗುತ್ತೆ. ಪ್ಲಸ್ ಬೋನಸ್ ಕೂಡ ಇರುತ್ತೆ. ಯಾವಾಗ ನೀವು ಚೆನ್ನಾಗಿ ಕೆಲಸ ಮಾಡಿದ್ರಿ ಅಥವಾ ನೀವು ಕಳಿಸಿರುವಂಥದ್ದು, ನೀವು ಮಾಡಿರೋಂಥ ವರ್ಕ್ ಅವ್ರಿಗೆ ತುಂಬ ಇಷ್ಟ ಆಯಿತು ಅಂದರೆ ನಿಮಗೆ ಬೋನಸ್ ಕೂಡ ಮಾಡ್ತಾರೆ. ಇದೇ ರೀತಿ ಜಾಬ್ ನಾನು ಆಲ್ರೆಡಿ ನನ್ನ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ, ಲೈಕ್ 15 or 20 days ಬ್ಯಾಕ್ ಇರ್ಬೋದು. ಬಟ್ ಈಗ ಮತ್ತೆ ಅದೇ ರೋಲ್ಗೆ ಹೈರಿಂಗ್ನ ಮಾಡ್ತಿದ್ದಾರೆ. ಯಾರಿಗೆಲ್ಲ ಆವಾಗ ಲೈಕ್ ವೇಕೆನ್ಸಿ ಕ್ಲೋಸ್ ಆಗೋಗಿತ್ತು ಅಥವಾ ಯಾರು ಹೈರಿಂಗ್ ಆಗಲಿಲ್ಲ, ನಿಮ್ಗೆ ಯಾವಾಗ ಲೈಕ್ ಇಂಟರ್ವ್ಯೂ ಕಾಲ್ಸ್ ಬಂದಿಲ್ಲ, ಅವರೆಲ್ಲ ಇವಾಗ ಟ್ರೈ ಮಾಡ್ಬೋದು. ಯಾಕಂದರೆ ಜಸ್ಟ್ 4 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಇನ್ನೂ ಇಂಟರ್ವ್ಯೂಸ್ನ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇರ್ತಾರೆ. ನೀವು ಇವಾಗ ಅಪ್ಲೈ ಮಾಡಿದ್ರೆ ಅಥವಾ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ಸ್ನ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ರೆಕಾರ್ಡಿಂಗ್ ಆಡಿಯೋ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಆಡಿಯೋನ ರೆಕಾರ್ಡ್ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ಕಮ್ ಅಪ್ ವಿತ್ ಡಿಸೈಡ್ ಓವರ್ ಅ ರೇಂಜ್ ಆಫ್ ಟಾಪಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ರೇಂಜ್ ಆಫ್ ಟಾಪಿಕ್ಸ್ ಮೇಲೆ ನೀವು ಇಲ್ಲಿ ವಾಯ್ಸ್ ರೆಕಾರ್ಡ್ನೇ ಮಾಡನ್ನ ಕಳಿಸ್ಬೇಕಾಗಿರುತ್ತೆ. ಒಂದೇ ಟಾಪಿಕ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಅವ್ರು ನಿಮಗೆ ಹೇಳಿರೋ ಹಾಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಅದರಲ್ಲಿ ನಿಮಗೆ ಯಾವುದಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಫ್ರೆಂಟ್ ಟಾಪಿಕ್ಸ್ ಮೇಲೆ ನೀವು ಇಲ್ಲಿ ರೆಕಾರ್ಡ್ಸ್ನ ಮಾಡ್ಬೋದು. ರಿಸರ್ಚ್ ಆ್ಯಂಡ್ ಫ್ಯಾಕ್ಟ್ ಚೆಕ್ಸ್ ಅಟ್ AI ರೆಸ್ಪಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬೇಕಾದ್ರೆ ರಿಸರ್ಚ್ನ ಮಾಡ್ಬೋದು, ಚೆಕ್ ಕೂಡ ಮಾಡ್ಬೋದು, AI ರೆಸ್ಪಾನ್ಸ್ಗಳು ಹೇಗಿದೆ ಅಂತ ಚೆಕ್ ಕೂಡ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್, ನೇಟಿವ್ ಆರ್ ಬ್ಲೆಂಡ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫ್ಲೂಯೆಂಟ್ ಆಗಿ ಇಂಗ್ಲೀಷ್ನ ಮಾತಾಡಬೇಕಾಗಿರುತ್ತೆ. ನೇಟಿವ್ ಆಗಿದ್ರು ಓಕೆ, ಇಲ್ಲಾಂದ್ರೆ ತುಂಬ ಚೆನ್ನಾಗಿ ಇಂಗ್ಲೀಷ್ನ ಮಾತಾಡ್ತೀನಿ ಅಂದರೂ ಕೂಡ ಓಕೆ ಅಂತ ಹೇಳ್ತಿದ್ದಾರೆ. ಇನ್ನು ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟೆಡ್ ಆರ್ ಇನ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಡಿಗ್ರಿನ ಮಾಡ್ತಾ ಇದ್ದೀರಾ, ನೀವು ಇಲ್ಲಿ ಡಿಗ್ರಿ ಏನಾದರೂ ಓದ್ತಾ ಇದ್ದೀರಾ, ಇನ್ನು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ಲಾಗ್ ಇದೆ, ನಾವು ಅರ್ಧಕ್ಕೆ ಬಿಟ್ಬಿಟ್ಟಿದ್ದೀವಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಥವಾ PUC ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಿ ಟ್ರೈ ಮಾಡ್ಬೋದು. ಇನ್ನು ಎಕ್ಸಲೆಂಟ್ ರೈಟಿಂಗ್ ಆ್ಯಂಡ್ ಗ್ರಾಮರ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಬರೆಯೋದಕ್ಕೆ, ಗ್ರಾಮಟಿಕ್ ಮಿಸ್ಟೇಕ್ಸ್ ಇದ್ದಾಗೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ರಿಸರ್ಚ್ ಆ್ಯಂಡ್ ಫ್ಯಾಕ್ಟ್ ಚೆಕಿಂಗ್ ಸ್ಕಿಲ್ಸ್ ಇನ್ ಎನ್ಶೋರ್ ಅಕ್ಯುರಸಿ ಆ್ಯಂಡ್ ಆರ್ಗನೈಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ರಿಸರ್ಚ್ ಮಾಡೋದಕ್ಕೆ ಬರಬೇಕು. ಬೇರೆ ಬೇರೆ ಟಾಪಿಕ್ಸ್ಗಳನ್ನ ಕೊಡ್ತಾರೆ ಅಲ್ವಾ, ಅದ್ರ ರಿಲೇಟೆಡ್ ರಿಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಅದು ಮಾಡೋದಕ್ಕೆ ಬರಬೇಕು ನಿಮಗೆ. ಹಾಗೆ ಫ್ಯಾಕ್ಟ್ ಚೆಕ್ ಸರಿ ಇದೆಯಾ ಅಂದರೆ ನೀವು ಸರ್ಚ್ ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋ ಐಡಿಯಾ ನಿಮಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೊಫೆಷ್ನಲ್ ಆಡಿಯೋ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಏನಾದ್ರು ಪ್ರೊಫೆಷ್ನಲ್ ಆಡಿಯೋ ಎಕ್ವಿಪ್ಮೆಂಟ್ಸ್ ಇದ್ದರೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇರಬೇಕು ಅಂತ, ಇರಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ನೀವು ಮೊಬೈಲಲ್ಲೂ ಕೂಡ ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಇಲ್ಲಿ ಪೇಮೆಂಟ್ ಇಸ್ ಮೇಡ್ ವಿತ್ PayPal. We will never ask for ಅಮೌಂಟ್ಸ್. ಪೇಪಾಲ್ ಹ್ಯಾಂಡಲ್ಸ್ ಆಲ್ ಕರೆನ್ಸಿ ಫ್ರಮ್ USD ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 2 ಮೇನ್ ಪಾಯಿಂಟ್ಸ್ಗಳನ್ನ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಅವರು ಪೇಮೆಂಟ್ಸ್ಗಳನ್ನ ನಿಮಗೆ ಪೇಪಾಲ್ ಅಕೌಂಟಲ್ಲೇ ಹಾಕೋದು, ಯಾವುದೇ ರೀತಿಯ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಗಳನ್ನ ಕೇಳೋವಂಥದ್ದು ಅಥವಾ ನಿಮ್ಮ ಫೋನ್ಪೇ ನಂಬರ್ ಕೇಳೋವಂಥದ್ದು ಮಾಡೋದಿಲ್ಲ. ಡೈರೆಕ್ಟಾಗಿ ನಿಮ್ಮ ಪೇಪಾಲ್ ಅಕೌಂಟ್ಗೆ ಹಾಕ್ತಾರೆ. ಇನ್ನು ಸೆಕೆಂಡ್ನೇದಾಗಿ ಅವರು ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ಅಮೌಂಟ್ಗಳನ್ನ ಕೇಳೋದಿಲ್ಲ ನಾವು ಅಂತ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರು ಕೇಳೋದು ಇಲ್ಲ. ಅಕಸ್ಮಾತ್ ಕೇಳಿದ್ರೆ ನೀವು ಕೊಡೋವಂಥ ನೆಸೆಸಿಟಿ ಕೂಡ ಇರೋದಿಲ್ಲ. ಇದು ಪೇಪಾಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ US ಕರೆನ್ಸಿಗಳನ್ನ ಅದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನಿಮಗೆ ಕೊಡುತ್ತೆ. ಸೊ ಅದರಿಂದ ನಾವು ಪೇಪಾಲ್ ಅಕೌಂಟ್ನ ಯೂಸ್ ಮಾಡ್ತಿದ್ದೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನೂ ಶಾರ್ಟಾಗಿ ಹೇಳ್ಬೇಕಂದ್ರೆ ಜಸ್ಟ್ ಕಂಪ್ನಿಯವ್ರಿಗೆ ಕಳಿಸೋವಂಥ ಅಥವಾ ಹೇಳೋವಂಥ ಟಾಪಿಕ್ಸ್ ಮೇಲೆ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಅವ್ರಿಗೆ ವಾಪಸ್ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ಆಗಿ 100% ವರ್ಕ್ ಫ್ರಮ್ ಹೋಮ್. ಫ್ಲೆಕ್ಸಿಬಲ್ ಕೂಡ ಇರುತ್ತೆ. ನಿಮಗೆ ಯಾವಾಗ ಟೈಮ್ ಆಗುತ್ತೆ, ನೀವು ಯಾವಾಗ ಕೆಲಸ ಮಾಡ್ಬೋದು ಅನಿಸುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಅವರ್ಲಿ ವೈಸ್ ಪೇನ ಮಾಡ್ತಾರೆ.
ಪರ್ ಅವರ್ ನಿಮಗೆ 3200 ರುಪೀಸ್ನ ಕೊಡ್ತಾರೆ. ನೀವಿಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಷ್ಟು ಅಮೌಂಟ್ನ ಇವರಿಲ್ಲಿ ಪೇ ಮಾಡ್ತಾರೆ. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀವಿ, ಡಿಗ್ರಿನ ಓದ್ತಾ ಇದ್ದೀವಿ ಅಥವಾ ಡಿಪ್ಲೊಮಾ ಓದ್ತಾ ಇದ್ದೀವಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದಾರೆ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮಗೆ ಫಾರ್ಮ್ ಫಿಲ್ಲಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸ್ವಲ್ಪ ಲೈಕ್ ಫೀಡ್ ಆದಮೇಲೆ ಅಥವಾ ಅಪ್ಲೋಡ್ ಆದಮೇಲೆ ಇಲ್ಲಿ ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು 100% ರಿಮೋಟ್, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಹಾಗೆ ಇಲ್ಲಿ ಸ್ಟಾರ್ಟ್ ರೈಟ್ ಅವೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಕೂಡ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಜಸ್ಟ್ ಕಂಟಿನ್ಯೂ ವಿತ್ ಇಮೇಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಆಪ್ಷನ್ಸ್ನ ತೋರಿಸುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ಈ ರೀತಿಯಾದಂಥ ಕ್ವೆಶನ್ಸ್ ಕೇಳುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ. ಇಮೇಲ್ನ ಹಾಕಿ ಓಕೆ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಸೊ ನೆಕ್ಸ್ಟು ವಾಟ್ಸ್ ಯೋರ್ ಫಸ್ಟ್ ನೇಮ್ ಅಂತ ಕೇಳ್ತದೆ. ಸೊ ನಿಮ್ಮ ಫಸ್ಟ್ ನೇಮ್ ಏನಿರುತ್ತೆ ಅದನ್ನು ನೀವಿಲ್ಲಿ ಹಾಕಬೇಕು. ಅದಾದಮೇಲೆ ನಿಮ್ಮ ನಿಕ್ ನೇಮ್ ಅಥವಾ ಯಾವ ನೇಮಲ್ಲಿ ನಿಮ್ಮನ್ನ ಕರೆಯೋದಕ್ಕೆ ಇಷ್ಟಪಡ್ತಾರೆ ಅಥವಾ ನಿಮ್ಮ ಲಾಸ್ಟ್ ನೇಮ್ನ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ನಿಮ್ಗೆ ಲಾಸ್ಟ್ ನೇಮ್ ಇಲ್ಲ ಅಂದರೆ ಜಸ್ಟ್ ಇನ್ಶಿಯಲ್ನ ಹಾಕ್ಬೋದು. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್, ಯಾವುದಕ್ಕೆ ಇನ್ಕಮಿಂಗ್ ಕಾಲ್ಸ್, ಔಟ್ ಗೋಯಿಂಗ್ ಕಾಲ್ಸ್ ಜೊತೆಗೆ ವಾಟ್ಸಪ್ ಇರುತ್ತೆ, ಈ ಮೂರು ಇರುವಂಥ ಒಂದು ನಂಬರ್ನ ನೀವಿಲ್ಲಿ ಲೈಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದನ್ನು ನೀವಿಲ್ಲಿ ಹಾಕಬೇಕು. ಅದಾದಮೇಲೆ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ಸ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದು ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟು ಜಸ್ಟ್ ನೀವು ಇಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ನೀವು ಆಲ್ರೆಡಿ ಏನಾದರೂ ಕ್ರಿಯೇಟ್ ಮಾಡಿಬಿಟ್ಟಿದ್ರೆ ನಿಮಗೆ ಅದು ಡೈರೆಕ್ಟಾಗಿ ಶೋ ಆಗುತ್ತೆ. ಇಲ್ಲಾಂದರೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನಾನಿಲ್ಲಿ ಈ ಕಂಪ್ನಿ ರಿಲೇಟೆಡ್ ಆಲ್ರೆಡಿ ನಾನು ಮಾಡಿರೋದ್ರಿಂದ ನನಗೆ ಪಾಸ್ವರ್ಡ್ ಇದೆ, ನಾನು ಜಸ್ಟ್ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ನಿಮಗಿಲ್ಲ ಅಂದರೆ ನೀವು ಜಸ್ಟ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಕೂಡ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ನೀವಿಲ್ಲಿ ಪಾಸ್ವರ್ಡ್ನ ಕನ್ಫರ್ಮ್ ಮಾಡಾದ್ಮೇಲೆ ಐ ಆಮ್ ನಾಟ್ ಅ ರೋಬೋಟ್ ಮೇಲೆ ಕ್ಲಿಕ್ನ ಮಾಡಿ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಜಸ್ಟ್ ನಾಟ್ ನಾವು ಅಂತ ಕೊಟ್ಟರೆ ಅದಾಗುತ್ತೆ. ಅದಾದಮೇಲೆ ಸೈನ್ ಇನ್ ವಿತ್ ಕೊಟ್ಟು ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದು. ಜಸ್ಟ್ ಅ ಮಿನಿಟ್. ಸೊ ಅದಾದಮೇಲೆ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಏನಾದರೂ ಅದು ನಿಮಗೆ ಕರೆಕ್ಟಾಗಿ ಶೋ ಆಗಿಲ್ಲ, ನಿಮ್ಗೆ ಇಂಟರ್ಫೇಸ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತಲ್ವಾ. ಸೊ ಅದಾದಮೇಲೆ ನಿಮಗೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾರೆ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ, ಮೆಸೇಜ್ ಬಂದರೆ ರಿಪ್ಲೈನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಆಲ್ ದ ಬೆಸ್ಟ್.